ನಮಸ್ಕಾರ. ಧರ್ಮಸ್ಥಳ ಪ್ರಾಪರ್ಟೀಸ್ ನೋಡಿ. ಇದು ಚನ್ನಪಟ್ಟಣದಿಂದ 16 ಕಿಲೋಮೀಟರ್ ಆಗುತ್ತೆ. 16ರಿಂದ 18 ಆಗುತ್ತೆ. ಇದು 209 NH. ಇದು ರಸ್ತೆ ಅಗಲೀಕರಣ ಆಗ್ತಿದೆ. ಈಗ ಒಳ್ಳೆ ರಸ್ತೆ ಆಗುತ್ತೆ ನೋಡಿ. ಜಾಗ ಬಂದು 2 ಎಕರೆ 12 ಕುಂಟೆ ಜಾಗ. ಇದು ಒಳ್ಳೆ ಕೆಂಪು ಭೂಮಿ, ಒಂದೇ ಮಟ್ಟ ಇದೆ, ಒಂದೇ ಪಾತಿ, ಫೆನ್ಸಿಂಗ್ ಆಗಿದೆ, ಡೈರೆಕ್ಟ್ ರೀಚ್ಗಿದೆ, ಪಕ್ಕಾ ಲೀಗಲ್ ಇದೆ. ಒಂದು ದಾಖಲಾತಿ ಯಾವುದು ಎಂಡಸ್ಮೆಂಟ್ ಇಲ್ಲ, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ದಾಖಲಾತಿ ಸಿಕ್ಕಿದೆ. ಇವರು ಲೀಗಲ್ ಮಾಡಿ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು. ಇದು ರೇಟ್ ಬಂದು 3,50,000 ಹೇಳ್ತಾರೆ ಕುಂಟೆ. ಸ್ವಲ್ಪ ನೆಗೆಸಬಲ್ ಆಗುತ್ತೆ ನೋಡಿ. ಒಂದೇ ಪತಿ, ಯಾವ ಮಟ್ಟ ಏನು ನೋಡೋಂಗಿಲ್ಲ. ಒಳ್ಳೆ ವಾಟರ್ ಬಿಟ್ಟಿದೆ. ಹಿಂದೆ ಕೆರೆ ಇದೆ ನೋಡಿ. ಒಳ್ಳೆ ತೋಟ, ಒಳ್ಳೆ ಫೆನ್ಸಿಂಗ್ ಮಾಡಿದರೆ ನೋಡಿ. ಫೆನ್ಸಿಂಗು 6 ಲೈನ್ ಹಾಕ್ಸಿರೋದು, ಒಳ್ಳೆ ಕಲ್ಲು ಹಾಕಿ ಒಂದೇ ಪಾತಿ, ಒಂದು ಬೋರ್ ಹಾಕ್ಕೊಂಡು ಡ್ರಿಪ್ ಹಾಕಿ ಬೆಳೆ ಆಗ್ತಾಯಿದೆ. ಒಳ್ಳೆ ತೋಟ ಮಾಡ್ಕೋಬೋದು ನೋಡಿ. ರೆಡ್ ಸಾಯಿಲ್, ಕೆಂಪು ಭೂಮಿ, ಒಳ್ಳೆ ಭೂಮಿ. ಅಡಿಕೆ ತೆಂಗು ಬೆಳೆಯಕ್ಕಂತೂ, ಫ್ರೂಟ್ ಗಿಡ ಬೆಳೆಯೋಕ್ಕೆ ಒಳ್ಳೆ ಗಿಡ. ಕಮರ್ಷಿಯಲ್ ಮಾಡ್ಬೋದು, ಯಾವುದೇ ಸ್ಕೂಲೇ ಆಗಲಿ ಇಂಡಸ್ಟ್ರಿಯಲ್ಲಿ ಮಾಡೋಕ್ಕೂ ಒಳ್ಳೆ ಜಾಗ ನೋಡಿ. ಮೇನ್ ರೋಡು 209, ಮಲಗೂರಿಂದ 4 ಕಿಲೋಮೀಟ್ರು, ಚನ್ನಪಟ್ಟಣದಿಂದ ಒಂದು 15-16 ಕಿಲೋಮೀಟರ್ ಆಗುತ್ತೆ. ಅದು ಬಸ್ತು ಫೆನ್ಸಿಂಗು ಎಲ್ಲ ಆಗಿದೆ. ಮರಳಿ ತಾಲೂಕು ರಿಜಿಸ್ಟ್ರೇಷನು ನೋಡಿ. ಹೈವೇ ರೋಡ್ ಇದು 210 ಇದೆ. ಇದು ಅಗಲೀಕರಣ ಆಗ್ತದೆ ನೋಡಿ. ರಸ್ತೆ ಅಲ್ಲಿಗಂಟು ಅಕ್ಯೂರ್ ಆಗಿದೆ. ಅಲ್ಲಿಗಂಟು ಸ್ಕೆಚ್ ಆಗಿರೋದು, ಪೋಡಿ ಆಗಿರೋದು. ಇನ್ನೂ ಅಷ್ಟು ಜಾಗ ಉಳ್ಕೊಂಡಿದೆ ಇವಾಗ. ಹಂಗಾಗಿ